ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುನೀತಾ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ಕೊಕೊನೆಟ್ ಆಯಿಲ್ನ ಜೊತೆಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ನ ಕ್ಲಿಯರ್ ಮಾಡ್ಕೋಬೋದು. ಹಾಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಇದು ಆಲ್ ಇನ್ ಒನ್ ಅಂತ ಹೇಳ್ಬೋದು. ಸೊ ಸ್ಕಿನ್ನಲ್ಲಿರುವ ಪಿಂಪಲ್ಸ್ಗಾಗಿರ್ಬೋದು, ಪಿಂಪಲ್ ಮಾರ್ಕಿಗಾಗಿರ್ಬೋದು, ಪಿಗ್ಮೆಂಟೇಷನ್ಸ್ಗಾಗಿರ್ಬೋದು, ಹಾಗೆ ಆ್ಯಂಟಿ ಏಜಿಂಗ್, ಸೊ ಏನಾದರೂ ವಯಸ್ಸಾಗಿರೋ ಥರ ಕಾಣ್ತಾ ಇದ್ದರೆ ಅದಕ್ಕೂ ಕೂಡ, ಸೊ ಎಲ್ಲದಕ್ಕೂ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ತೋರಿಸೋಣ ಅಂತೇಳಿ ನಂದು ಇವಾಗೆಲ್ಲ ಕೆಲಸ ಮುಗೀತು, ಊಟ ಕೂಡ ಆಯಿತು. ಸೊ ಇವಾಗ ವಿಡಿಯೋನ ಶೂಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಆವಾಗ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಒಂದು ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಯಾವುದೇ ಒಂದು ಮೇಕಪ್ ಮಾಡೋ ಮುಂಚೆ ಆಲ್ಮೋಸ್ಟ್ ತುಂಬ ವಿಡಿಯೋಸಲ್ಲಿ ಕೂಡ ಹೇಳಿದ್ದೀನಿ, ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಅದರಿಂದಾಗಿ ನಮ್ಮ ಡರ್ಟ್ ಇರ್ಬೋದು, ಡೆಡ್ ಸ್ಕಿನ್ಸ್ ಇರ್ಬೋದು, ಎಲ್ಲ ರಿಮೂವ್ ಆಗುತ್ತೆ ಚೆನ್ನಾಗಿ ಅಂತ. ಅದಕ್ಕಿಂತ ಮುಂಚೆ ನಾನು ಫೇಸ್ ವಾಶ್ ಮಾಡಿದ್ದೀನಿ. ಫೇಸಲ್ಲಿ ಯಾವುದೇ ರೀತಿಯ ಮೇಕಪ್ ಇಲ್ಲ, ಕ್ರೀಮ್ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಅದರ ಜೊತೆ ಇವಾಗ ನಾನು ಕ್ಲೆನ್ಸಿಂಗ್ನ ಫಸ್ಟ್ ಮಾಡ್ಕೋತೀನಿ. ಕ್ಲೆನ್ಸಿಂಗ್ ತುಂಬಾ ಸಿಂಪಲ್. ನಾನು ಕ್ಲೆನ್ಸಿಂಗಿಗೋಸ್ಕರ ಇಲ್ಲಿ ತೊಗೊಂಡಿದ್ದೀನಿ ಮಿಲ್ಕಿಂದ ನಾನು ಫೇಸ್ನ ಫಸ್ಟು ವಾಶ್ ಮಾಡ್ತೀನಿ. ಸೊ ಇದು ತುಂಬಾ ತುಂಬ ಬೆನಿಫಿಟ್ಸ್ ಇದೆ. ಈ ಒಂದು ಮಿಲ್ಕನ್ನು ನಾವು ಫೇಸಲ್ಲಿ ಕ್ಲೆನ್ಸಿಂಗ್ ಮಾಡೋದ್ರಿಂದಾಗಿ ಏನಾದರೂ ಡರ್ಟ್ ಇದ್ದರೆ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ಸ್ ಇದ್ದರೆ ರಿಮೂವ್ ಆಗುತ್ತೆ. ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ಸ್ ಇರೋದ್ರಿಂದಾಗಿ ನಮಗೆ ಒಳ್ಳೆ ಮಾಯ್ಶ್ಚರೈಸಿಂಗ್ ಕೊಡುತ್ತೆ. ಫ್ರೆಂಡ್ಸ್, ಹಾಲಿನ ಕ್ಲೆನ್ಸಿಂಗ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರೋದ್ರಿಂದಾಗಿ ನಮ್ಮ ಮುಖದಲ್ಲಿ ಸುಕ್ಕೇನಾದರೂ ಇದ್ದರೆ ಅದನ್ನು ಹೋಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ಮುಖದಲ್ಲಿ ಏನಾದರೂ ಡೆಡ್ ಸ್ಕಿನ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡೋದು ಕೂಡ ಹೆಲ್ಪ್ ಮಾಡುತ್ತೆ. ಹಾಲಿನಲ್ಲಿ ಒಂದು ಎಕ್ಸ್ಫೋಲಿಯೇಟ್ ಮಾಡೋ ಅಂಶ ಇರೋದ್ರಿಂದಾಗಿ ಇದು ಕೂಡ ತುಂಬಾ ಯೂಸ್ ಇದೆ. ಹಾಗೆ ನಮ್ಮ ಒಂದು ಫೇಸಲ್ಲಿ ಏನಾದರೂ ಸನ್ ಟ್ಯಾನಿಂದಾಗಿ, ಇಲ್ಲಾಂದರೆ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮ ಏನಾದರೂ ಹಾಳಾಗಿದ್ದರೆ ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಈ ಹಾಲು ತುಂಬಾ ಒಳ್ಳೆಯದಿದೆ. ಸೊ ನೀವು ಯಾವುದೇ ಒಂದು ಒಂದು ಹೋಮ್ ರೆಮಿಡಿ ಯೂಸ್ ಮಾಡೋದಕ್ಕೂ ಮುಂಚೆ ಕ್ಲೆನ್ಸಿಂಗಲ್ಲಿ ಮೇಯ್ನಾಗಿ ನಾವೇನಾದರೂ ಹಾಲನ್ನು ಉಪಯೋಗಿಸಿ ಮಾಡಿದ್ವಿ ಅಂದರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ನಾನು ಕಾಟನ್ನಲ್ಲೇ ಒರೆಸ್ಕೊತೀನಿ ಅಷ್ಟೇ, ಫೇಸ್ ವಾಶ್ ಏನು ಮಾಡಲ್ಲ. ಅದಾದಮೇಲೆ ನೆಕ್ಸ್ಟು ನಾನು ಇದನ್ನು ಸ್ಕ್ರಬ್ಬಿಂಗಿಗೆ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಇದು ಇಷ್ಟೇ ಸಿಂಪಲ್ಲಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಸ್ಟೆಪ್ ಆಯಿತು. ನೀವೇ ನೋಡಿದ್ರಲ್ಲ, ಎಷ್ಟೇ ಫೇಸ್ ವಾಶ್ ಮಾಡಿದರೂ ಕೂಡ ಸ್ವಲ್ಪನಾದರೂ ಡರ್ಟ್ ಇರುತ್ತೆ. ಸೊ ಅದು ರಿಮೂವ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್, ಸ್ಕ್ರಬ್ಬಿಂಗಿಗೆ ಯಾವ ಥರ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ತೀನಿ. ನಮ್ಮ ಸೆಕೆಂಡ್ ಸ್ಟೆಪ್, ನಾನು ಇದಕ್ಕೆ ತೊಗೊತಾ ಇರೋದು ಒಂದು ಬೌಲಲ್ಲಿ ಕೊಕೊನೆಟ್ ಆಯಿಲ್. ಸೊ ಇದನ್ನು ನಾನು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ. 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೋಡಿ, 1 ಸ್ಪೂನ್ ಕೊಕೊನೆಟ್ ಆಯಿಲಿಗೆ ಸ್ವಲ್ಪ ಅರಿಶಿನ, ಹಳದಿನ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಹನಿ. ಇದನ್ನು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮೂರೇ ಇಂಗ್ರೀಡಿಯೆಂಟ್ಸ್ ಸಾಕು. ಅರಿಶಿನ ನಿಮಗೇನಾದರೂ ಸ್ಕಿನ್ಗೆ ಆಗಲಿಲ್ಲ, ಅಲರ್ಜಿ ಇತ್ತು ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಕಡಲೆ ಹಿಟ್ಟು ಅದಕ್ಕೆ ರೀಪ್ಲೇಸ್ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿ ಆಗಿದೆ. ಇಲ್ಲಿ ಇದನ್ನು ನಾವು ಇವಾಗ ಫೇಸ್ ಫುಲ್ ಅಪ್ಲೈ ಮಾಡ್ಕೋಬೇಕು. ನಾನು ಕೈನಲ್ಲೇ ಮಾಡ್ಕೊತೀನಿ. ಕಾಟನ್ ಇದ್ದರೆ ಕಾಟನಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಫೇಸ್ ಫುಲ್ ಅಪ್ಲೈ ಮಾಡ್ಕೋತೀನಿ.
ಫ್ರೆಂಡ್ಸ್, ಇವಾಗ ನಾವು ಹಚ್ಕೊತಾ ಇರೋ ಕೊಬ್ಬರಿ ಎಣ್ಣೆಯಲ್ಲಿ ಅರಿಶಿನ ಮತ್ತು ಹನಿನ ಯೂಸ್ ಮಾಡಿದ್ದೀವಿ. ಅರಿಶಿನ ನಮ್ಮ ಒಂದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ, ಹಾಗೆ ಹನಿ ಒಳ್ಳೆ ಮಾಯ್ಶ್ಚರೈಸಿಂಗ್ ಆಗಿ ವರ್ಕ್ ಮಾಡುತ್ತೆ, ಹಾಗೆ ನಮ್ಮ ಮುಖನ ಫುಲ್ ಗ್ಲೋಯಿಂಗ್ ಮಾಡುತ್ತೆ. ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಮೇಯ್ನ್ ಏನಂತ ಅಂದರೆ, ನಮ್ಮ ಕೊಬ್ಬರಿ ಎಣ್ಣೆ ನಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಈ ಕೊಬ್ಬರಿ ಎಣ್ಣೆಯಲ್ಲಿ ಫ್ಯಾಟಿ ಆ್ಯಸಿಡ್ ಹಾಗೆ ವಿಟಮಿನ್ಸ್ ಹೆಚ್ಚಾಗಿ ಇರೋದ್ರಿಂದಾಗಿ ನಮ್ಮ ಸ್ಕಿನ್ನ ಒಳ್ಳೆ ಮಾಯ್ಶ್ಚರೈಸಿಂಗ್ ಮಾಡುತ್ತೆ. ಡ್ರೈ ಸ್ಕಿನ್ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ನಮ್ಮ ಸ್ಕಿನ್ನನ್ನು ಒಳ್ಳೆ ತೇವಾಂಶಯುಕ್ತವಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಹಲವಾರು ಪ್ರಾಬ್ಲಮ್ಸು, ಏನಾದರೂ ಮೊಡವೆ ಆಗಿರ್ಬೋದು, ಮೊಡವೆಯ ಕಲೆಗಳಾಗಿರ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆಯ ಫೇಶಿಯಲ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಒಂದು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್, ವಾರಕ್ಕೆ 2-3 ದಿನ ನೀವು ಇದನ್ನು ಹಚ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಇದು ವ್ಯತ್ಯಾಸ ಕಾಣುತ್ತೆ. ಒಂದೇ ಟೈಮಿಗೆ ಏನು ಕಾಣಿಸಲ್ಲ, ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಒಂದು ಟ್ರೈ ಮಾಡ್ತಾ ಇದ್ರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇದರ ರಿಸಲ್ಟ್ ಮೇಲೆ ನಿಮಗೆ ಹೇಳ್ತಿರೋದು. ಫೇಸ್ ಫುಲ್ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ಇದಕ್ಕೆ ಮಸಾಜ್ ಕೊಡೋಣ. ಸೊ ಆವಾಗ ನಮ್ಮ ಸ್ಕಿನ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಅದಕ್ಕೆ ಸ್ಪೂನಲ್ಲಿ ಲಾಸ್ಟ್ ವಿಡಿಯೋಗಳಲ್ಲೂ ಮಾಡಿದ್ದೀನಿ. ಈ ಥರ ಸ್ಪೂನ್ನ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ಈ ಥರ ಒಂದು 10 ಟೈಮ್ ಸರ್ಕ್ಯುಲರ್ ಮೋಷನಲ್ಲಿ ಅಪ್ವರ್ಡಿಂದ. ಆಮೇಲೆ ಈ ಥರ ಒಂದು 10 ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ. ಸೊ ಮಸಾಜ್ ಮಾಡಿದ್ದೆಲ್ಲ ಆದಮೇಲೆ ಒಂದು 5 ಮಿನಿಟ್ಸ್ ಸಾಕು, ಬಿಟ್ಬಿಟ್ಟು ನಾವು ಫೇಸ್ ವಾಶ್ನ ಮಾಡ್ಕೊಳ್ಳೋಣ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆ ಕಾಣಿಸ್ಬೋದು, ಸ್ಕಿನ್ ಗ್ಲೋ ಆಗಿದೆ ಆ್ಯಂಡ್ ಸಾಫ್ಟ್ ಆಗಿದೆ. ನೀವು ಟ್ರೈ ಮಾಡಿದ್ರೆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ. ಮತ್ತು ಒನ್ ಟೈಮ್ ಅಲ್ಲ, ವೀಕ್ಲಿ 1 to 3 ಟೈಮ್ಸ್ ಟ್ರೈ ಮಾಡಿ. ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ಹಾಗೆ ನೀರನ್ನ ಜಾಸ್ತಿ ಕುಡೀರಿ, ಹೇಳ್ದಂಗೆ ಚೆನ್ನಾಗಿ ನಿದ್ದೆ ಮಾಡಿ. ಹೆಲ್ತಿಯಾಗಿದ್ದರೆ ಸ್ಕಿನ್ ಕೂಡ ಹೆಲ್ತಿಯಾಗಿರುತ್ತೆ. ಸೊ ಇಷ್ಟ ಇವತ್ತಿನ ವಿಡಿಯೋ. ಸಿಂಪಲ್ ಆಗಿತ್ತು. ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.